ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ನಂತರ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಏನು ಅನ್ನೋದನ್ನು ನೋಡೋಣ, ಸರಿನಾ? ಈಗ ಮೊದಲನೇದಾಗಿ ಮ್ಯೂಚುವಲ್ ಫಂಡಲ್ಲಿ ಜನರು ಯಾಕೆ ಹೂಡಿಕೆ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಣ, ಆಯಿತಾ? ಒಂದನೇದು ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ. ಜನರಿಗೆ ಎಷ್ಟೋ ಸ್ಯಾಲ್ರಿ ಬರ್ತಾ ಇರ್ತದೆ, ಸಂಬಳ ಬರ್ತಾ ಇರ್ತದೆ, ಅದಕ್ಕೊಂದು ಸ್ಲ್ಯಾಬ್ ಅಂತ ಇರ್ತದೆ. ಆ ಒಂದು ಸ್ಲ್ಯಾಬ್ನ ಒಳಗೆ ಇದ್ದರೆ ಸಂಬಳ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರುವುದಿಲ್ಲ. ನಂತರದ ಸ್ಲ್ಯಾಬಿಗೆ ತೆರಿಗೆ ಕಟ್ಟಲಿಕ್ಕೆ ಇರ್ತದೆ. ಆ ತೆರಿಗೆಯನ್ನು ಉಳಿಸಲಿಕ್ಕೆ ಜನರು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಾರೆ, ಆಯಿತಾ? ಆದರೆ ನೀವು ಒಂದು ತಿಳ್ಕೊಳ್ಬೇಕು, ಏನಂದರೆ ಯಾವ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೂ ಅದನ್ನು ಟ್ಯಾಕ್ಸಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಟ್ಯಾಕ್ಸ್ ಸೇವ್ ಮಾಡಲಿಕ್ಕೋಸ್ಕರನೇ ಕೆಲವು ಮ್ಯೂಚುವಲ್ ಫಂಡ್ಗಳಿರ್ತವೆ, ಅದರಲ್ಲಿ ಹೂಡಿಕೆ ಮಾಡಿದರೆ ಮಾತ್ರ ಟ್ಯಾಕ್ಸಿಗೆ ತೋರಿಸ್ಬೋದು, ಸರಿನಾ? ಸೊ ಮೊದಲನೇದಾಗಿ ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ, ಟ್ಯಾಕ್ಸ್ ಕಟ್ಟುವುದನ್ನು ಉಳಿಸ್ಲಿಕ್ಕೆ ಮ್ಯೂಚುವಲ್ ಫಂಡಲ್ಲಿ ಜನರು ಹೂಡಿಕೆ ಮಾಡ್ತಾರೆ. ಎರಡನೇದಾಗಿ ಇನ್ಕಮ್ ಜನರೇಷನ್, ಅಂದರೆ ಇಷ್ಟು ದುಡ್ಡು ಕಟ್ತೇವೆ, ಅದಕ್ಕೆ ನಮಗೆ ಇಷ್ಟಿಷ್ಟು ಟೈಮಿಗೆ ಇಷ್ಟು ದುಡ್ಡು ಸಿಗಬೇಕು ಅಂಥೇಳಿ ಒಂದು ಗುರಿಯನ್ನು ಇಟ್ಟುಕೊಂಡು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಾರೆ. ಉದಾಹರಣೆಗೆ, ನನ್ನ ಹತ್ರ ಈಗ 5 ಲಕ್ಷ ರೂಪಾಯಿ ಉಂಟು, ನಾನು ಮ್ಯೂಚುವಲ್ ಫಂಡ್ನಲ್ಲಿ ಈಗ ಹೂಡಿಕೆ ಮಾಡ್ತೇನೆ. ಇನ್ನೊಂದು 5 ವರ್ಷದ ನಂತರ ಪ್ರತಿ ತಿಂಗಳು ನನಗೆ 10,000 ಸಿಗ್ತಾ ಹೋಗಬೇಕು ಮ್ಯೂಚುವಲ್ ಫಂಡ್ನಿಂದ ಅನ್ನುವ ಒಂದು ಗುರಿಯನ್ನು ಇಟ್ಟುಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ನಲ್ಲಿ, ಸರಿನಾ? ಒಂದು ಆದಾಯವನ್ನು ಜನರೇಟ್ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ನಲ್ಲಿ ಜನರು ಹೂಡಿಕೆ ಮಾಡ್ತಾರೆ. ಇನ್ನು ಮೂರನೇದೇನೆಂದರೆ ವೆಲ್ತ್ ಕ್ರಿಯೇಷನ್. ಅಂದರೆ ನಿಮ್ಮ ಹತ್ರ ಎಷ್ಟೋ ದುಡ್ಡು ಇರ್ತದೆ, 5 ಲಕ್ಷ ರೂಪಾಯಿ. ಈ 5 ಲಕ್ಷ ರೂಪಾಯಿಯನ್ನು ಸುಮ್ಮನೆ ಇಟ್ಕೊಳ್ಳೋ ಬದಲು ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿದರೆ ಈ ಹಣ ಬೆಳೆಯಬೇಕು ಅನ್ನುವ ಉದ್ದೇಶದಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಾರೆ. ಅಂದರೆ ಇವತ್ತು 5 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾರೆ, ಇನ್ನೊಂದು 10 ವರ್ಷ ಬಿಟ್ಟು ನನಗೆ ಈಗ ಏನು ಹಾಕಿದ್ದೆ ಅದಕ್ಕಿಂತ ಜಾಸ್ತಿ ಸಿಗಬೇಕು, ದುಪ್ಪಟ್ಟು ಸಿಗಬೇಕು, ಅಥವಾ ಇಷ್ಟು % ಸಿಗಬೇಕು ಅನ್ನುವ ಒಂದು ಉದ್ದೇಶದಿಂದ ಹೂಡಿಕೆಯನ್ನು ಮಾಡ್ತಾರೆ, ಆಯಿತಾ? ಇನ್ನು ಸ್ಪೆಸಿಫಿಕ್ ಗೋಲ್ಗಳಿರ್ತವೆ, ಗುರಿಗಳಿರ್ತವೆ. ಅಂದರೆ ನನ್ನ ಮಗನ ಎಜುಕೇಷನಿಗೆ ನಾನು ಈಗ ಹೂಡಿಕೆ ಮಾಡ್ತಾ ಇದ್ದೇನೆ. ಅಂದರೆ ನನ್ನ ಮಗ ಈಗ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾನೆ, ಅವನು PUC ನಂತರ ಏನು ಓದಬೇಕು ಅಂತ ಬಯಸ್ತಾನೋ ಅದನ್ನು ಅವನಿಗೆ ಕೊಡಬೇಕಂತಾದರೆ ಇಂತಿಷ್ಟು ಹಣ ಬೇಕಾಗ್ತದೆ. ಆ ಹಣ ನನಗೆ ಆವಾಗ ಸಿಗಲಿಕ್ಕೆ ನಾನು ಈಗ ಹೂಡಿಕೆ ಮಾಡ್ತೇನೆ ಅನ್ನುವ ಒಂದು ಗುರಿಯಲ್ಲಿ ಮಾಡ್ತಾರೆ. ಇನ್ನು ಕೆಲವರು ಮಕ್ಕಳ ಮದುವೆಗೋಸ್ಕರ ದುಡ್ಡನ್ನು ಹೂಡಿಕೆ ಮಾಡ್ತಾ ಬರಬಹುದು. ಇನ್ನೊಂದು 20 ವರ್ಷ ಬಿಟ್ಟು ಮದುವೆ ಇರ್ತದೆ, ಈಗಲಿಂದನೇ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡ್ತಾ ಬರ್ತೇನೆ, ಆಮೇಲೆ ನಾನು ಆ ಹಣವನ್ನು ತಗೊಂಡು ಮದುವೆ ಮಾಡ್ತೇನೆ ಅನ್ನುವ ಒಂದು ಸ್ಪೆಸಿಫಿಕ್ ಗುರಿ ಇಟ್ಟುಕೊಂಡು ಹೂಡಿಕೆಯನ್ನು ಮಾಡ್ತಾರೆ, ಸರಿನಾ? ಸೊ ಮುಖ್ಯವಾಗಿ ಜನರು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂಥದ್ದು ಈ ಕಾರಣಗಳಿಗೆ. ಇದನ್ನು ಬಿಟ್ಟು ಕಾರಣಗಳಿಗಿರ್ಬೋದು, ಬಟ್ ನಾನಿಲ್ಲಿ ಮೇಜರ್ ಕಾರಣಗಳನ್ನು ಹಾಕಿದ್ದೇನೆ, ಸರಿನಾ? ಈಗ ಮ್ಯೂಚುವಲ್ ಫಂಡ್ಗಳು ಎಲ್ಲಿ ಹೂಡಿಕೆ ಮಾಡ್ತವೆ ಅಂದರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತೀರಿ ಅಲ್ವಾ? ಮ್ಯೂಚುವಲ್ ಫಂಡ್ ಕಂಪನಿಗಳು ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತವೆ ಅದನ್ನು ನೋಡೋಣ ಈಗ, ಸರಿನಾ? ಮೊದಲನೇದಾಗಿ ಸ್ಟಾಕ್ಗಳಲ್ಲಿ ಅಥವಾ ಷೇರುಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ. ಅಂದರೆ ನೀವು ಕೊಟ್ಟಂತಹ ಹಣವನ್ನು ತೆಗೆದುಕೊಂಡು ಸರಿಯಾಗಿ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ, ಯಾವ್ಯಾವ ಸ್ಟಾಕ್ಗಳು ಚೆನ್ನಾಗಿವೆ, ಯಾವ್ಯಾವ ಸ್ಟಾಕ್ಗಳು ಮೇಲೆ ಹೋಗ್ತವೆ, ಇದನ್ನೆಲ್ಲ ಸಂಶೋಧನೆ ಮಾಡಿ ಆ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡ್ತಾ ಬರ್ತಾರೆ, ಸರಿನಾ? ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮುಂದೆ ಕಲಿಯೋಣ, ಈಗ ಬೇಡ. ಎರಡನೇದಾಗಿ ಕಮೋಡಿಟೀಸ್ ಅಂದರೆ ಚಿನ್ನ, ಬೆಳ್ಳಿ,
ಕಾಪರ್, ನಿಕ್ಕಲ್ ಇಂಥ ಮೆಟಲ್ಗಳಲ್ಲಿ ಕೂಡ ಹೂಡಿಕೆ ಮಾಡ್ತವೆ ಮ್ಯೂಚುವಲ್ ಫಂಡ್ಗಳು. ಆಯಿತಾ? ನೆಕ್ಸ್ಟ್ ಇಂಡಿಸಸ್ ಅಂದರೆ ಇಂಡೆಕ್ಸ್ಗಳು. ಈಗ ನಿಫ್ಟಿಯನ್ನು ನೀವು ಖರೀದಿ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ನಿಫ್ಟಿಯ ಫ್ಯೂಚರ್ಸ್ ಹಾಗೂ ಆಪ್ಷನ್ಸನ್ನು ನೀವು ಖರೀದಿ ಮಾಡ್ಬೋದು, ಆದರೆ ನಿಫ್ಟಿಯನ್ನೇ ನೀವು ಖರೀದಿ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಆದರೆ ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ನಿಫ್ಟಿಯನ್ನೇ ಖರೀದಿ ಮಾಡುವಂಥವು ಇರ್ತವೆ. ಅಂದರೆ ನಿಫ್ಟಿಯ ಕಂಪನಿಯ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡುವಂಥದ್ದು. ಆಯಿತಾ? ಇಂಡೆಕ್ಸ್, ನಿಫ್ಟಿ ಅನ್ನುವಂಥದ್ದು ಇಂಡೆಕ್ಸ್ ಅಲ್ವಾ? ನಿಫ್ಟಿ 50. ಮಿಡ್ ಕ್ಯಾಪ್ ನಿಫ್ಟಿ ಅಂತುಂಟು. ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಹೂಡಿಕೆ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳು ಇರ್ತವೆ. ಸೊ ಅವೆಲ್ಲ ಇಂಡೆಕ್ಸ್ಗಳಲ್ಲಿ ಹೂಡಿಕೆ ಮಾಡ್ತವೆ. ಇದರ ಬಗ್ಗೆ ಕೂಡ ಮುಂದೆ ಡೀಟೇಲ್ ಆಗಿ ಕಲಿಯೋಣ, ಈಗ ಬೇಡ. ನೆಕ್ಸ್ಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತವೆ. ಆಯಿತಾ? ಗವರ್ಮೆಂಟ್ ಬಾಂಡ್ಗಳಿರ್ತವೆ. ಇವೆಲ್ಲ ಫಿಕ್ಸ್ಡ್ ರಿಟರ್ನ್ ಕೊಡುವಂಥವು. ಇವೆಲ್ಲ ಫಿಕ್ಸ್ಡ್ ರಿಟರ್ನ್ ಕೊಡುವಂಥವಲ್ಲ. ಎಷ್ಟು ಜಾಸ್ತಿ ಬೇಕಾದರೂ ಆಗ್ಬೋದು, ಕಮ್ಮಿ ಬೇಕಾದರೂ ಹೋಗ್ಬೋದು. ಆದರೆ ಬಾಂಡ್ಗಳಂತೇಳಿ ಬಂದಾಗ ಫಿಕ್ಸ್ಡ್ ಇಂಟ್ರೆಸ್ಟ್ ರಿಟರ್ನನ್ನು ಕೊಡುವಂಥವು. ಇವುಗಳ ಬಗ್ಗೆ ಕೂಡ ಮುಂದೆ ಮಾತಾಡೋಣ. ಸೊ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಇನ್ನು ಬೇರೆ ಬೇರೆ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಆಯಿತಾ? ನೀವೀಗ ಬೇರೆ ದೇಶದ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು ಇಲ್ಲೇ ಕೂತ್ಕೊಂಡು. ಇನ್ನು ಕೆಲವೊಂದು ಗುರಿಯನ್ನು ಸಾಧಿಸಲಿಕ್ಕೆ ಫಂಡ್ಗಳಿರ್ತವೆ, ಆ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು. ಸರಿನಾ? ಸೊ ಈ ಎಲ್ಲದರಲ್ಲಿ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ. ಅಂದರೆ ನೀವು ಕೊಟ್ಟದ್ದು ಹಣವನ್ನು ಇವೆಲ್ಲದರಲ್ಲಿ ಹಾಕ್ತವೆ. ಇವೆಲ್ಲದರಲ್ಲಿ ಅಂದರೆ ಎಲ್ಲ ಮ್ಯೂಚುವಲ್ ಫಂಡ್ಗಳು ಎಲ್ಲದರಲ್ಲಿಯೂ ಹಾಕೋದಲ್ಲ. ಕೆಲವು ಮ್ಯೂಚುವಲ್ ಫಂಡ್ಗಳು ಬರೀ ಸ್ಟಾಕ್ಗಳಲ್ಲಿ ಮಾತ್ರ ಹಾಕ್ತವೆ, ಕೆಲವು ಬರೀ ಕೊಮೋಡಿಟಿಯಲ್ಲಿ ಮಾತ್ರ ಹಾಕ್ತವೆ, ಕೆಲವು ಬರೀ ಇಂಡಿಸಸ್ ಅಲ್ಲಿ ಹಾಕ್ತವೆ, ಕೆಲವು ಬರೀ ಬಾಂಡ್ಸ್ ಅಲ್ಲಿ ಹಾಕ್ತವೆ. ಹಾಗೆ ಹೇಳಿದ್ ನಾನು. ನೀವು ಯಾವುದು ಮ್ಯೂಚುವಲ್ ಫಂಡ್ ತಗೊಂಡ್ರು ಇವೆಲ್ಲಕ್ಕೂ ಹಾಕ್ತವೆ ಅಂತ ಅಲ್ಲ. ಸರಿನಾ? ಸರಿ. ನೆಕ್ಸ್ಟ್ ನಾವೀಗ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಏನು ಹಾಗೂ ಇದು ಮ್ಯೂಚುವಲ್ ಫಂಡಿಂದ ಹೇಗೆ ಬೇರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರಿನಾ? ಈಗ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ ನಾನು ನಿಮಗೆ. TVS ಅನ್ನೋದು ಒಂದು ಕಂಪನಿ ಅಲ್ವಾ? TVS ಕಂಪನಿಯ ಹಲವಾರು ಪ್ರಾಡಕ್ಟ್ಸ್ ಇದ್ದಾವೆ ಅಲ್ವಾ? ರಿಕ್ಷಾ ಇದ್ದಾವೆ, ಬೈಕ್ಗಳಿದ್ದಾವೆ, ಸ್ಕೂಟರ್ಗಳಿದ್ದಾವೆ, ಬೇರೆ ಬೇರೆ ರೀತಿಯ ಬೈಕ್ಗಳಿದ್ದಾವೆ ಅಲ್ವಾ? ನಾವು TVS ಏನಂತೇಳಿ ಹೇಳ್ತೇವೆ? TVS ಕಂಪನಿ ಅಂತೇಳಿ ಹೇಳ್ತೇವೆ. ಹಾಗೂ TVS ಕಂಪನಿಯ ಬೇರೆ ಬೇರೆ ಪ್ರಾಡಕ್ಟ್ಸ್ ಇವು. ಜನರಿಗೆ ಯಾವುದು ಉಪಯೋಗ ಆಗ್ತದೋ ಅದನ್ನು ಜನರು ಕೊಂಡ್ಕೊಳ್ತಾರೆ ಅಲ್ವಾ? ಅಂದರೆ ನನಗೀಗ ಈ ರಿಕ್ಷಾವನ್ನು ಬಾಡಿಗೆ ಇಟ್ಟು ದುಡ್ಡು ಮಾಡುವುದು ನನ್ನ ಗುರಿ ಆದರೆ ನಾನು ರಿಕ್ಷಾ ತಗೊಳ್ತೇನೆ. ಅದೇ ನನಗೆ ಸ್ವಲ್ಪ ಫಾಸ್ಟ್ ಆಗಿ ಹೋಗಬೇಕು, ಸ್ವಲ್ಪ ಪಾಶ್ ಆಗಿ ಕಾಣಬೇಕು ಅಂತಾದರೆ ಒಳ್ಳೆ ಸ್ಪೋರ್ಟ್ಸ್ ಬೈಕನ್ನು ತಗೊಳ್ತೇನೆ. ಇಲ್ಲ, ನನಗೆ ಸಾಮಾನನ್ನು ಸಾಗಿಸುವ ಗುರಿಯಾಗಿದ್ದರೆ, ನನಗದೇ ಗುರಿ, ಈ ಗ್ಯಾಸ್ ಸಿಲಿಂಡರ್ ಅಥವಾ ಸಾಮಾನುಗಳನ್ನು ಹಿಡ್ಕೊಂಡು ಹೋಗ್ಬೇಕಂತಿದ್ರೆ ನಾನು ಸ್ಕೂಟ್ರನ್ನು ತಗೊಳ್ತೇನೆ. ಇನ್ನು ಕೆಲವರಿಗೆ ಹಳೆ ಮಾಡೆಲ್ಗಳನ್ನು ತಗೊಂಡು ಹೋಗುವ ಒಂದು ಅಭ್ಯಾಸ ಇರ್ತದೆ. ಅವರು ಹಳೆ ಗಾಡಿ ಥರ ಯಾವುದು ಕಾಣ್ತದೆ ಅದನ್ನು ನೋಡಿ ತಗೊಳ್ತಾರೆ. ಇನ್ನು ಕೆಲವರು ಇದು ಯಾವುದು ಚೆನ್ನಾಗಿಲ್ಲ, ಇದು ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಲುಕ್ಸ್ ಮೇಲೆ ಹೋಗ್ತಾರೆ, ಚಂದದ ಮೇಲೆ ಹೋಗ್ತಾರೆ ಅಲ್ವಾ? ಕೆಲವರು ಮೈಲೇಜ್ ನೋಡಿ ತಗೊಳ್ತಾರೆ. ನಂಗೆ ಮೈಲೇಜ್ ಸಿಕ್ಕಿದ್ರೆ ಸಾಕು, ಗಾಡಿ ಹೇಗಿದ್ರು ಪರವಾಗಿಲ್ಲ ಅಂತೇಳಿ ಹೇಳ್ತಾರೆ ಅಲ್ವಾ? ಕೆಲವರು ನನಗೆ 125cc ಸಾಕು ಅಂತೇಳಿ ಹೇಳ್ತಾರೆ, ಕೆಲವರು 125cc ಸಾಕಾಗೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಹೀಗೆ ಜನರಿಗೆ ಏನು ಬೇಕೋ ಅದರ ಪ್ರಕಾರ ಅವರು ಗಾಡಿಗಳನ್ನು ತಗೊಳ್ತಾ ಬರ್ತಾರೆ ಅಲ್ವಾ? ಹೀಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೂ ಮ್ಯೂಚುವಲ್ ಫಂಡ್. ಈ TVS ಏನುಂಟು, ಇದು ಕಂಪನಿ. ಈ TVS ಕಂಪನಿಯ ಕೆಳಗೆ ಇವೆಲ್ಲ ಬರುವಂಥವು ಅಲ್ವಾ? ಅಂದರೆ ಈ TVS ಕಂಪನಿಯೇ ಇವೆಲ್ಲವನ್ನು ಮಾಡುವಂಥವು ಅಲ್ವಾ? ಹಾಗೆಯೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದರ ಥರ.
ಈ ಎಲ್ಲ ಉಂಟಲ್ಲ, ಇವು ಮ್ಯೂಚುವಲ್ ಫಂಡ್ ಥರ. ಸರಿನಾ? ಡೀಟೇಲ್ ಆಗಿ ಹೇಳ್ತೇನೆ, ತಲೆ ಬಿಸಿ ಮಾಡಬೇಡಿ. ಈಗ ರಿಕ್ಷಾ ಅಂತೇಳಿ ನಾವು ತಗೊಂಡಾಗ ಈ ರಿಕ್ಷಾವನ್ನು ಡಿಸೈನ್ ಮಾಡಿದವರು ಒಬ್ರು ಇರ್ತಾರೆ, ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ. ಈ ಬೈಕ್ ತಗೊಂಡಾಗ ಇದನ್ನು ಡಿಸೈನ್ ಮಾಡಿದವರು ಮತ್ತೊಬ್ರು ಇರ್ತಾರೆ, ಇದನ್ನು ಪ್ರೊಡಕ್ಷನ್ ಮಾಡ್ತಾ ಇರೋರು ಮತ್ತೊಬ್ರು ಇರ್ತಾರೆ. ಈ ಸ್ಕೂಟರ್ ತಗೊಂಡಾಗ ಇದನ್ನು ಡಿಸೈನ್ ಮಾಡಿದವರು ಬೇರೆ ಇರ್ತಾರೆ, ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಮತ್ತೊಬ್ಬ ಇರ್ತಾನೆ, ಹೆಡ್ ಇರ್ತಾನೆ ಯಾರೋ ಅಲ್ವಾ. ಸೊ ಇದರ ಡಿಸೈನರ್ ಬೇರೆ, ಇದರ ಡಿಸೈನರ್ ಬೇರೆ, ಇದರ ಡಿಸೈನರ್ ಬೇರೆ, ಇದರ ಡಿಸೈನರ್ ಬೇರೆ, ಇದನ್ನ ಮಾಡುವಂತಹ ಹೆಡ್ ಬೇರೆ, ಇದರ ಮ್ಯಾನೇಜರ್ ಬೇರೆ, ಇದರ ಮ್ಯಾನೇಜರ್ ಬೇರೆ, ಹೀಗಿರ್ತಾರೆ ಅಲ್ವಾ. ಎಲ್ಲರದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಇರ್ತದೆ, ಎಕ್ಸ್ಪರ್ಟೀಸ್ ಅಂತ ಇರ್ತದೆ, ಅನುಭವ ಇರ್ತದೆ. ಸೊ ಇದನ್ನು ತಯಾರು ಮಾಡಿದವರ ಅನುಭವನೇ ಬೇರೆ, ಇದನ್ನು ತಯಾರು ಮಾಡಿದ ಅನುಭವನೇ ಬೇರೆ, ಮಾಡಿದವರ ಅನುಭವನೇ ಬೇರೆ, ಇದನ್ನು ತಯಾರು ಮಾಡಿದವರ ಅನುಭವನೇ ಬೇರೆ. ಆದರೆ ಅವರೆಲ್ಲರೂ ಟಿ ವಿ ಎಸ್ ಕಂಪನಿಯ ಕೆಳಗೆ ಬರುವವರು, ಸರಿ ಅಲ್ವಾ. ಹಾಗೆಯೇ ಇವೆಲ್ಲವೂ ಕೂಡ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು. ಇವೆಲ್ಲ ಟಿ ವಿ ಎಸ್ ಕಂಪನಿ ಇದ್ದಾಗೆ ಮೇನ್ ಕಂಪನಿಗಳು, ಆಯಿತಾ. ಒಟ್ಟು ಸಾಧಾರಣ 44 ಕಂಪನಿಗಳಿದ್ದಾವೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು, ಆಯಿತಾ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಈ ವಿಡಿಯೋ ಮಾಡ್ತಾ ಇರುವ ಹೊತ್ತಿಗೆ 44 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿದ್ದಾವೆ ಇಲ್ಲಿ ಭಾರತದಲ್ಲಿ. ಸೊ ಇವೆಲ್ಲವೂ ಏನಂದರೆ ಕಂಪನಿಗಳು. ಇವನು ಬಿಟ್ಟು ಇನ್ನೂ ಹಲವಾರು ಇದ್ದಾವೆ, ನಾ ಹಾಕಿಲ್ಲ, ಹೇಳಿದ್ನಲ್ಲ 44 ಹತ್ರ ಇದ್ದಾವೆ. ಇವುಗಳು ಏನು ಮಾಡ್ತೇವೆ ಅಂದರೆ ಮ್ಯೂಚುವಲ್ ಫಂಡ್ಗಳನ್ನು ಮಾಡ್ತವೆ. ಉದಾಹರಣೆಗೆ ನಾನೀಗ ಬರೀ ಆಕ್ಸಿಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತೇಳಿ ತಗೊಂಡ್ರೆ ಅವರ ಇಷ್ಟು ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಆಯ್ತಾ. ಇದು ಒಂದು ಕಂಪನಿ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇದು ಇವರದ್ದು ಇಷ್ಟು ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಇಷ್ಟು ಮ್ಯೂಚುವಲ್ ಫಂಡ್ಗಳಂದ್ರೆ ಇಷ್ಟೇ ಅಲ್ಲ, ಇದಕ್ಕಿಂತ ರಾಶಿ ಇದ್ದಾವೆ, ನಾನು ಹಾಕಲಿಲ್ಲ ಇಲ್ಲಿ ಅಷ್ಟೇ, ಆಯ್ತಾ. ಇವೆಲ್ಲ ಬೈಕುಗಳು, ಸ್ಕೂಟರ್ಗಳು, ರಿಕ್ಷಾಗಳು ಇದ್ದಾಗೆ. ಇದು ಟಿ ವಿ ಎಸ್ ಕಂಪನಿ ಇದ್ದಾಗೆ, ಆಯ್ತಾ. ಈಗ ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ. ಫಂಡ್ ಮ್ಯಾನೇಜರ್ ಅಂತೇಳಿ ಹೇಳ್ತೇವೆ ನಾವು ಅವರಿಗೆ. ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ, ಅನುಭವನೇ ಬೇರೆ. ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ, ಇದನ್ನು ನೋಡ್ಕೊಳ್ಳೋರು ಒಬ್ರು ಇರ್ತಾರೆ. ಈ ಮ್ಯೂಚುವಲ್ ಫಂಡ್ ತಗೊಂಡ್ರೆ ಇದರ ರಿಟರ್ನ್ಸ್ ಬೇರೆ ಇರ್ತದೆ, ಇವರು ಯಾವುದೋ ಒಂದು ಕಡೆ ಹೂಡಿಕೆ ಮಾಡಿರ್ತಾರೆ. ಈ ಮ್ಯೂಚುವಲ್ ಫಂಡ್ ತಗೊಂಡ್ರೆ ಇದರ ರಿಟರ್ನ್ಸೇ ಬೇರೆ ಇರ್ತದೆ, ಇವರು ಬೇರೆ ಎಲ್ಲೋ ಹೂಡಿಕೆ ಮಾಡಿರ್ತಾರೆ. ಹಾಗೆಯೇ ಫಂಡ್ಗಳಿಂದ ಫಂಡ್ಗಳಿಗೆ ರಿಟರ್ನ್ಸು ಬೇರೆ ಆಗ್ತದೆ, ಅವರು ಹೂಡಿಕೆ ಮಾಡುವಂತಹ ಜಾಗವೂ ಬೇರೆ ಆಗ್ತದೆ, ಅದನ್ನು ಮ್ಯಾನೇಜ್ ಮಾಡುವಂತಹ ಮನುಷ್ಯರೂ ಬೇರೆ ಆಗ್ತಾರೆ. ಆದರೆ ಇವೆಲ್ಲವೂ ಬರುವಂಥದ್ದು ಇದರ ಕೆಳಗೆ. ಸೊ ಇದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇವೆಲ್ಲ ಈ ಕಂಪನಿಯ ಮ್ಯೂಚುವಲ್ ಫಂಡ್ಗಳು, ಅರ್ಥ ಆಯ್ತಾ. ಸೊ ನಾವು ಕೊಟ್ಟಂತಹ ದುಡ್ಡು ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ನಾವು ಏನು ಕೊಡ್ತೇವೆ, ಯಾವ ಮ್ಯೂಚುವಲ್ ಫಂಡ್ ತಗೊಳ್ತೇವೆ, ಅದರ ಪ್ರಕಾರ ನಮ್ಮ ರಿಟರ್ನ್ ನಮಗೆ ಸಿಗ್ತಾ ಹೋಗ್ತದೆ, ಸರಿನಾ. ನಿಮಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಮ್ಯೂಚುವಲ್ ಫಂಡ್ಗಳು ಏನು ಅಂತ ಗೊತ್ತಾಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ, ಆಯಿತಾ. ಈಗ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತೇಳಿ ತಗೊಂಡಾಗ 44 ಕಂಪನಿಗಳಿದ್ದಾವೆ. ಮ್ಯೂಚುವಲ್ ಫಂಡ್ಗಳು ನೀವು ಎಷ್ಟಂತೇಳಿ ಲೆಕ್ಕ ಆಗ್ತಾ ಹೋದರೆ 100, 200, 300, 400 ಮ್ಯೂಚುವಲ್ ಫಂಡ್ಗಳು, ಅದಕ್ಕಿಂತ ಜಾಸ್ತಿ ಫಂಡ್ಗಳಿದ್ದಾವೆ, ಸರಿನಾ. ಈಗ ಒಂದು ನೀವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಇದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಲ್ವಾ. ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಚೆನ್ನಾಗಿದೆ ಅಂತಿದ್ರೆ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಎಲ್ಲ ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿರ್ಬೇಕಂತಿಲ್ಲ. ಕೆಲವುದು ಚೆನ್ನಾಗಿರ್ಬೋದು, ಕೆಲವುದು ಚೆನ್ನಾಗಿಲ್ಲದೆ ಕೂಡ ಇರ್ಬೋದು, ಆಯಿತಾ. ಹಾಗೆಯೇ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಚೆನ್ನಾಗಿಲ್ಲ ಅಂತಾದರೆ ಅವರ ಎಲ್ಲ ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿಲ್ಲ ಅಂತಲ್ಲ, ಕೆಲವುದು ಚೆನ್ನಾಗಿದ್ದಿರಬಹುದು. ಅದು ಹೇಗೆ ಅಂದರೆ
ಇದು ಟಿ ವಿ ಎಸ್ ಕಂಪನಿ ಥರ ಅಲ್ವಾ? ಟಿ ವಿ ಎಸ್ ಕಂಪನಿ ಚೆನ್ನಾಗಿದೆ ಅಂತಾದರೆ ಅವರ ಎಲ್ಲ ಬೈಕುಗಳು ಎಲ್ಲ ಸ್ಕೂಟರ್ಗಳು ಚೆನ್ನಾಗಿದೆ ಅಂತಲ್ಲ. ಕೆಲವು ಬೈಕುಗಳು ಚೆನ್ನಾಗಿರ್ಬೋದು, ಕೆಲವು ಬೈಕುಗಳು ಚೆನ್ನಾಗಿಲ್ಲದೆ ಇರ್ಬೋದು. ಟಿ ವಿ ಎಸ್ ಕಂಪನಿ ಚೆನ್ನಾಗಿಲ್ಲ ಅಂತಾದರೆ ಎಲ್ಲ ಬೈಕು ಚೆನ್ನಾಗಿಲ್ಲ ಅಂತಲ್ಲ, ಕೆಲವು ಚೆನ್ನಾಗಿರ್ಬೋದು. ಅರ್ಥ ಆಯ್ತಾ? ಸೊ ಹೀಗೆ ನಾವು ಒಂದು ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಿ ತಿಳ್ಕೊಂಡು ಅವುಗಳ ಮ್ಯೂಚುವಲ್ ಫಂಡ್ ಅನ್ನು ಸೆಲೆಕ್ಟ್ ಮಾಡಬಾರ್ದು. ನಾವು ಒಂದೊಂದೇ ಮ್ಯೂಚುವಲ್ ಫಂಡನ್ನು ನೋಡಿ ಅದರ ಡೀಟೇಲ್ ಅನ್ನು ನೋಡಿ ಮತ್ತೆ ನಮಗೆ ಅದು ಬೇಕಾ ಬೇಡವಾ ಅನ್ನೋದನ್ನು ಆಯ್ಕೆ ಮಾಡಬೇಕು. ಸರಿನಾ?